ನಮಸ್ತೆ. ಜೀವನದಲ್ಲಿ ದುಡ್ಡು, ಪ್ರತಿಷ್ಠೆ, ಶ್ರೀಮಂತಿಕೆ, ಮನೆ, ಮಠ, ಹಾಳು ಮೂಳು ಏನೆಲ್ಲ ಮಾಡ್ತಿದ್ದೀವಿ. ಬಟ್ ಒಂದು ಕ್ಷಣ ನಮ್ಮ ಉಸಿರಾಟ ಅಂತಕ್ಕಂಥದ್ದು ನಿತ್ತು ಅಂತಂದರೆ ಮುಗಿದೋಯ್ತು ಕತೆ. 4 ಜನ ಸೇರಿ ಇಮ್ಮಿಡಿಯೇಟ್ ಬಿಸಾಕ್ಬಿಟ್ಟು ಮಣ್ಣು ಮನೆಗೆ ಬಂದು ಏನು ಮಾಡ್ತಾರೆ, ಊಟ ಮಾಡ್ತಾರೆ ಅಷ್ಟೇ. 4 ದಿನ ಅಳ್ತಾರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಜೀವನದಲ್ಲಿ. ಅದಾದಮೇಲೆ ಇನ್ನೂ ಒಂದಷ್ಟು ಜನ ಬಡ್ದಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ರಾಮಾಯಣ ಆಗ್ತಿರುತ್ತೆ. ಬಟ್ ನಮ್ಮ ಲೈಫಲ್ಲಿ ಸರ್ಪ್ರೈಸ್ ಯಾವುದು ಅಂತಂದರೆ, ರಾತ್ರಿ ಮಲಗಿ ಬೆಳಗ್ಗೆ ಏನು ಎದ್ದೇಳ್ತೀವಿ ಅದೇ ನಮಗೆ ದೊಡ್ಡ ಸರ್ಪ್ರೈಸ್. ಅದನ್ನು ಬಿಟ್ಟರೆ ಬೇರೆ ಸರ್ಪ್ರೈಸ್ ಇಲ್ಲ. ಬೆಳಗ್ಗೆ ಎದ್ದಿದ್ದೀವಿ ಅಂತಂದರೆ ಇನ್ನೂ ಏನೋ ನಮ್ಮಿಂದ ಒಳ್ಳೆ ಕೆಲಸಗಳಾಗೋ ಇದ್ದಾವೆ ಅಂತ ಅರ್ಥ. ಒಂದು ವೇಳೆ ಎದ್ದೇಳಲಿಲ್ಲ ಅಂತಂದರೆ ಅಲ್ಲಿಗೆ ನಿನ್ನ ಕತೆ ಮುಗಿದಿದೆ ಅಂತ ಅರ್ಥ. ಇದನ್ನು ಅರ್ಥ ಮಾಡ್ಕೊಂಡು ಚಿಕ್ಕ ಮಕ್ಕಳ ಜೊತೆ ಚಿಕ್ಕವ್ರ ಥರ ಆಡೋ ಬದಲು ನಿಮ್ಮ ಒಂದು ಸ್ಥಾನದಲ್ಲಿ ಏನಿದ್ದೀರಾ ಆ ಸ್ಥಾನದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಭಾಳ ಅಂದರೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಆದಷ್ಟು ಏನು ಮಾಡಿ, ಮರಗೋ ಜೀವನ ಮತ್ತೆ ಮರಗಿಸೋಕ್ಕೆ ಹೋಗಬೇಡಿ. ಮರಗೋ ಜೀವನ ಮತ್ತೆ ಮರಗಿಸ್ತಾ ಹೋದಂಗೆ ನಿಮ್ಮ ಪಾಪ ಕರ್ಮಗಳು ಜಾಸ್ತಿ ಆಗ್ತವೆ. ಮತ್ತು ಇನ್ನೂ ಒಂದು ಹೇಳಿದ್ದಾರೆ, ಆ್ಯಕ್ಚುಲಿ ನಿನ್ನೆ ನಾನೊಂದು ವಿಡಿಯೋ ನೋಡಿದೆ. ಏನಂತ, ಬೇರೆಯವ್ರ ಬಗ್ಗೆ ಎಷ್ಟು ನಾವು ವಿಚಾರ ಮಾಡ್ತೀವಿ ಅವರ ಕರ್ಮದಲ್ಲಿ ನಾವು ಭಾಗಿಯಾಗ್ತೀವಂತೆ. ಬೇಕಾಗಿಲ್ಲ ಬೇರೆಯವ್ರ ಬಗ್ಗೆ ವಿಚಾರ ಮಾಡೋದು ಬೇಕಾಗಿಲ್ಲ. ಅವ್ರು ಹಾಗೆ ಇವ್ರು ಹೀಗೆ, ಅವ್ರು ನೆಗೆಟಿವ್ ವಿಚಾರ ಮಾಡ್ತಾರೆ, ಇವ್ರು ನೆಗೆಟಿವ್ ವಿಚಾರ ಮಾಡ್ತಾರೆ, ಅವ್ರ ಎನರ್ಜಿ ಸರಿ ಇಲ್ಲ, ಇವ್ರ ಎನರ್ಜಿ ಸರಿ ಇಲ್ಲ. ನಮಗೆ ಬೇಕಾಗಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ನಾವು ಎದ್ದೇಳ್ತೀವಿ, ನಮ್ಮ ಕರ್ಮನ ನಾವು ನಿಯತ್ತಾಗಿ ಮಾಡಿದ್ರೆ ಸಾಕು. ನಮಸ್ತೆ.